ಒಂದು ಸೂಪರ್ ಐಡಿಯಾ ಇದೆ, ಆದೇ ಅದನ್ನ ನಿಜ ಮಾಡೋದು ಹೇಗೆ? ಈ ಒಂದು ಕಾಮನ್ ಪ್ರಶ್ನೆಗೆ ನಾವಿವತ್ತು ಒಂದು ಸಖತ್ ಉತ್ತರ ಹುಡ್ಕೋಣ. ಕೇವಲ ಯೋಜನೆಯಿಂದ ಒಂದು ಪಕ್ಕ ಆಕ್ಷನ್ ಪ್ಲಾನ್ಗೆ ಹೇಗೆ ಹೋಗೋದು ಅನ್ನೋದನ್ನ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಯೋಚನೆ ಮಾಡಿ, ಒಂದು ಅದ್ಭುತ ಮೀಟಿಂಗ್ ಮುಗ್ದಿವೆ, ಸಖತ್ ಐಡಿಯಾಗಳು ಬಂದಿವೆ, ಎಲ್ರಲ್ಲೂ ಫುಲ್ ಜೋಶ್. ಆದ್ರೆ ಮೀಟಿಂಗ್ ಮುಗ್ದ ತಕ್ಷಣ ಸೈಲೆನ್ಸ್. ಮುಂದೇನೋ? ಈ ಪ್ರಶ್ನೆ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ ಅಲ್ವಾ? ಇದೇ ನೋಡಿ ಈಗ ಮುಂದೇನೋ ಅನ್ನೋ ದೊಡ್ಡ ಪ್ರಾಬ್ಲಮ್. ಮೀಟಿಂಗ್ನಲ್ಲಿದ್ದ ಹೈ ಎನರ್ಜಿ ಮುಂದೆ ದಾರಿ ಯಾವುದು ಅಂತ ಕ್ಲಿಯರ್ ಇಲ್ದಿದ್ದಾಗ ಸಂಪೂರ್ಣವಾಗಿ ನಿಂತೋಗುತ್ತೆ. ಈ ಕನ್ಫ್ಯೂಷನ್ನಿಂದ ಹೊರಗೆ ಬರೋಕೆ ನಮ್ಗೊಂದು ಕ್ಲಿಯರ್ ಫ್ರೇಮ್ವರ್ಕ್ ಬೇಕೇ ಬೇಕು. ಅಂದ್ರೆ ಒಂದು ಒಳ್ಳೆ ಐಡಿಯಾ ಇಟ್ಕೊಂಡು ಸುಮ್ಮನೆ ಕೂರೋದು ಮತ್ತೆ ಅದನ್ನ ಕಾರ್ಯರೂಪಕ್ಕೆ ತರೋ ಪ್ಲಾನ್ ಮಾಡೋದು, ಇದರ ಮಧ್ಯೆ ನಾವು ಸಿಕ್ಕಾಕೊಳ್ಳೋದು ತುಂಬಾನೇ ಸುಲಭ. ಆದ್ರೆ ಚಿಂತೆ ಬೇಡ, ಈ ಚೌಕಟ್ಟು ಆ ಗೊಂದಲದಿಂದ ಆಕ್ಷನ್ ಕಡೆಗೆ ಹೋಗೋಕ್ಕೆ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಸ್ಟೆಪ್ಸ್ ಏನು? ತಕ್ಷಣಕ್ಕೆ ಒಂದು ಚೂರು ಮೊಮೆಂಟಮ್ ಅಂದ್ರೆ ಒಂದು ವೇಗ ತಗೊಳ್ಳೋದು ಹೇಗೆ ನೋಡೋಣ. ಯಾಕಂದ್ರೆ ಮೊದಲ ಹೆಜ್ಜೆಯೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಮುಂದಿನ 24 ಗಂಟೆ ಅಷ್ಟೇ. ಈ ಟೈಮ್ನಲ್ಲಿ ನಾವು 3 ಪ್ರಶ್ನೆ ಕೇಳ್ಕೋಬೇಕು. ಈಗ ತಕ್ಷಣ ಮಾಡಬೇಕಾಗಿರೋದು ಏನು, ಪ್ರತಿಯೊಂದು ಕೆಲ್ಸಕ್ಕೂ ಯಾರು ಜವಾಬ್ದಾರಿ ಮತ್ತು ಡೆಡ್ಲೈನ್ ಏನು. ಹೀಗೆ ಮಾಡಿದಾಗ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಕೆಲ್ಸ ಶುರುವಾಗುತ್ತೆ. ಓಕೆ, ತಕ್ಷಣಕ್ಕೆ ಮಾಡಬೇಕಾದ್ದು ಗೊತ್ತಾಯಿತು. ಈಗ ನಮ್ಮ ನೋಟವನ್ನ ಸ್ವಲ್ಪ ದೂರಕ್ಕೆ ಹರಿಸೋಣ. ಇವತ್ತು ನಾವು ಇಡೋ ಸಣ್ಣ ಸಣ್ಣ ಹೆಜ್ಜೆಗಳು ನಾಳೆಯ ದೊಡ್ಡ ಯಶಸ್ಸಿಗೆ ಹೇಗೆ ದಾರಿ ಮಾಡುತ್ತೆ ಅಂತ ನೋಡೋಣ. ನಮ್ಮ ಪ್ಲಾನಿಂಗನ್ನು ಸುಲಭವಾಗಿ 3 ಭಾಗಗಳಾಗಿ ಮಾಡ್ಕೋಬೋದು. ಶಾರ್ಟ್ ಟರ್ಮ್ ಗೋಲ್ಸ್ ಅಂದ್ರೆ ತಕ್ಷಣದ ಗುರಿಗಳು, ಮೀಡಿಯಂ ಟರ್ಮ್ ಗೋಲ್ಸ್ ಅಂದ್ರೆ ನಿರಂತರ ಬೆಳವಣಿಗೆ, ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಅಂದ್ರೆ ನಮ್ಮ ಅಂತಿಮ ವಿಷನ್. ಮೊದಲ 30ರಿಂದ 90 ದಿನ ಇದು ಶಾರ್ಟ್ ಟರ್ಮ್. ಇದು ಆಕ್ಷನ್ ತಗೊಳ್ಳೋ ಟೈಮು. ನಮ್ಮ ಮುಖ್ಯ ಉದ್ದೇಶಗಳೇನು ಅಂತ ಫಿಕ್ಸ್ ಮಾಡೋದು, ಚಿಕ್ಕ ಚಿಕ್ಕ ಪ್ರಯೋಗಗಳನ್ನ ಮಾಡಿ ನೋಡೋದು, ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ಲಿಸ್ಟ್ ಮಾಡೋದು. ಈ ಹಂತದಲ್ಲಿ ನಾವು ಕಲಿಯೋದು ಜಾಸ್ತಿ ಮತ್ತೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಆಯ್ತು, ಈಗ ಮುಂದಿನ 3ರಿಂದ 12 ತಿಂಗಳು ಇಲ್ಲಿ ನಾವು ಮಾಡಿರೋ ಸಣ್ಣ ಸಣ್ಣ ಕೆಲಸಗಳನ್ನ ಒಂದು ದೊಡ್ಡ ಚಿತ್ರಕ್ಕೆ ಜೋಡಿಸ್ತೀವಿ. ಅಂದ್ರೆ ದೊಡ್ಡ ಮೈಲಿಗಲ್ಲುಗಳನ್ನು ಸೆಟ್ ಮಾಡೋದು, ಪಾರ್ಟ್ನರ್ಶಿಪ್ ಅಥವಾ ಫಂಡಿಂಗ್ ಬಗ್ಗೆ ಯೋಚಿಸೋದು, ಮತ್ತು ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸನ್ನ ಇನ್ನಷ್ಟು ಚೆನ್ನಾಗಿ ಮಾಡೋದು. ಕೊನೆಗೆ 12 ತಿಂಗಳು ನಂತರ ಇದು ನಮ್ಮ ಅಲ್ಟಿಮೇಟ್ ವಿಷನ್, ನಮ್ಮ ಅಂತಿಮ ಗುರಿ ಏನು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಮಾಡೋದು, ಟೀಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದು, ಇದೆಲ್ಲ ಇದರ ಭಾಗ. ನಾವು ತಗೊಳ್ಳೋ ಪ್ರತಿಯೊಂದು ಸ್ಟೆಪ್ ಕೂಡ ಈ ದೊಡ್ಡ ಗುರಿಯ ಕಡೆಗೆ ಇರಬೇಕು. ನೋಡಿ, ಇದೇ ಆಲೋಚನಾ ಕ್ರಮದಲ್ಲಿ ಆಗ್ಬೇಕಾದ ಬದಲಾವಣೆ. ಈಗ ಸದ್ಯಕ್ಕೆ ಯಾವ ಪ್ರಯೋಗ ಮಾಡ್ಬೋದು ಅಂತ ಯೋಚಿಸೋದ್ರಿಂದ ನಾವು ಕಟ್ಟುತ್ತಿರೋ ದೊಡ್ಡ ವಿಷನ್ ಏನು ಅಂತ ಯೋಚಿಸೋ ಕಡೆಗೆ ನಮ್ಮ ಫೋಕಸ್ ಶಿಫ್ಟ್ ಆಗ್ಬೇಕು. ಸರಿ, ಪ್ಲಾನ್ ರೆಡಿ ಆಯ್ತು. ಆದ್ರೆ ದಾರಿಯಲ್ಲಿ ಅಡೆತಡೆಗಳಿದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ದಾರಿ ತಪ್ಪದೆ ಮುಂದೆ ಹೋಗೋದು ಹೇಗೆ, ರಿಸ್ಕ್ಗಳನ್ನ ಮ್ಯಾನೇಜ್ ಮಾಡೋದು ಮತ್ತು ನಮ್ಮ ಪ್ರೋಗ್ರೆಸ್ಸನ್ನ ಅಳೆಯೋದು ಹೇಗೆ ಅಂತ ನೋಡೋಣ. ತುಂಬಾ ಸಿಂಪಲ್ ಆದ್ರೂ ಬಹಳ ಪವರ್ಫುಲ್ ಪ್ರಶ್ನೆ ಇದು. ಏನು ತಪ್ಪಾಗ್ಬಹುದು? ಇದನ್ನ ಕೇಳ್ಕೊಂಡಾಗ ನಾವು ಭಯಪಡಲ್ಲ, ಬದಲಿಗೆ ನಾವು ಎದುರಾಗಬಹುದಾದ ಸವಾಲುಗಳಿಗೆ ತಯಾರಾಗ್ತೀವಿ. ನೋಡಿ, ನಮ್ಮ ಚಿಂತೆಗಳನ್ನೇ ನಾವು ಪ್ಲಾನ್ಗಳಾಗಿ ಹೇಗೆ ಬದಲಾಯಿಸ್ಬೋದು ಅಂತ. ಉದಾಹರಣೆಗೆ, ಟೀಮ್ನ ಒಬ್ಬ ಮುಖ್ಯ ವ್ಯಕ್ತಿ ಬಿಟ್ಟು ಹೋದ್ರೆ ಡೋಂಟ್ ವರಿ, ಪ್ರತಿಯೊಂದು ಪ್ರೋಸೆಸ್ಸನ್ನ ಡಾಕ್ಯುಮೆಂಟ್ ಮಾಡಿ ಬೇರೆಯವರಿಗೂ ಟ್ರೈನಿಂಗ್ ಕೊಡಿ. ಒಂದು ಟೆಕ್ನಾಲಜಿ ಫೇಲ್ ಆದ್ರೆ ಅದಕ್ಕೊಂದು ಬ್ಯಾಕಪ್ ರೆಡಿ ಇಟ್ಕೊಳ್ಳಿ. ಹೀಗೆ ಪ್ರತಿಯೊಂದಕ್ಕೂ ಒಂದು ಪರಿಹಾರ. ಕೆಲವೊಮ್ಮೆ ನಾವು ಎಷ್ಟೇ ಪ್ಲಾನ್ ಮಾಡಿದ್ರೂ ಸಾಕಾಗಲ್ಲ. ಅಂಥ ಟೈಮ್ನಲ್ಲಿ ಒಂದು ಕಾಂಟಿಂಜೆನ್ಸಿ ಪ್ಲಾನ್ ಅಥವಾ ತುರ್ತು ಯೋಜನೆ ನಮ್ಮ ಸೇಫ್ಟಿ ನೆಟ್ ಇದ್ದಾಗ. ಸರಿ, ರಿಸ್ಕ್ ಬಗ್ಗೆ ಮಾತಾಡಿದ್ದು ಆಯ್ತು. ಈಗ ಯಶಸ್ಸಿನ ಕಡೆ ಬರೋಣ. ನಾವು ಸಕ್ಸಸ್ ಆಗ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಾಗೋದು ಹೇಗೆ? ಈ ಪ್ರಶ್ನೆ ಕೇಳಿಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಇಡುತ್ತೆ. ನಮ್ಮ ಪ್ರೋಗ್ರೆಸ್ ಟ್ರ್ಯಾಕ್ ಮಾಡೋಕೆ 3 ಮುಖ್ಯ ಅಂಶಗಳಿವೆ. 1, ಏನನ್ನ ಮಾನಿಟರ್ ಮಾಡಬೇಕು. ಅದನ್ನೇ ನಾವು KPIs ಅಂದ್ರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತೀವಿ. 2, ಹೇಗೆ ಮಾನಿಟರ್ ಮಾಡಬೇಕು, ಅದಕ್ಕೆ ಸರಿಹೊಂದುವ ಟೂಲ್ಸ್ ಬೇಕು. 3, ಯಾವಾಗ ಮಾನಿಟರ್ ಮಾಡಬೇಕು, ಅದಕ್ಕೆ ಒಂದು ರೆಗ್ಯುಲರ್ ರಿವ್ಯೂ ಸಿಸ್ಟಮ್ ಬೇಕು. ಈ ರಿವ್ಯೂ ಅನ್ನೋದು ಒಂದು ರಿದಮ್ ಇದ್ದಾಗೆ. ಪ್ರತಿ ವಾರ ಮೀಟ್ ಮಾಡಿ ಸಣ್ಣ ಪುಟ್ಟ ಚೇಂಜಸ್ ಮಾಡೋದು, ಪ್ರತಿ ತಿಂಗಳು ಕೂತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡೋದು, ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ನಮ್ಮ ದೊಡ್ಡ ಸ್ಟ್ರಾಟಜಿಯನ್ನೇ ಒಮ್ಮೆ ರಿವ್ಯೂ ಮಾಡೋದು. ಇದು ನಮ್ಮ ಪ್ಲಾನನ್ನ ಫ್ರೆಶ್ ಆಗಿಡುತ್ತೆ. ಹೀಗೆ ಈ ಎಲ್ಲ ತುಣುಕುಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮ್ಮ ಪ್ಲಾನ್ ಕೇವಲ ಪೇಪರ್ ಮೇಲೆ ಉಳಿಯಲ್ಲ, ಅದು ಆಕ್ಷನ್ಗಿಳಿಯುತ್ತೆ. ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕಾದ ಒಂದು ಪ್ರಶ್ನೆ ಅಂದ್ರೆ, ಒಂದು ಸ್ಪಷ್ಟತೆ ಮತ್ತು ಫೋಕಸ್ನೊಂದಿಗೆ ಮುಂದೆ ಹೋಗೋಕೆ
ನಾವು ತಗೋಬೇಕಾದ ಮುಂದಿನ ನಕ್ಕರ ಹೆಜ್ಜೆಗಳಾದ್ರೂ ಏನು? ಈ ಪ್ರಶ್ನೆ ನಮ್ಮ ಟೀಮನ್ನ ಯಾವಾಗ್ಲೂ ಸರಿಯಾದ ದಾರಿಯಲ್ಲಿಡುತ್ತೆ. ಈಗ ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಮೊದಲ ಹೆಜ್ಜೆ ಯಾವುದು? ಈ ವಿಶ್ಲೇಷಣೆಯನ್ನ ಕೇವಲ ಕೇಳೋದಕ್ಕೆ ಸೀಮಿತ ಮಾಡ್ಕೋಬೇಡಿ. ಇದನ್ನ ತಕ್ಷಣದ ಆಕ್ಷನ್ಗೆ ಒಂದು ಸ್ಫೂರ್ತಿಯಾಗಿ ತಗೊಳ್ಳಿ.